ನನಗೆ ಸಪೋರ್ಟ್ ಮಾಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ಇವತ್ತು ಡೇ 101 ವೆಯ್ಟ್ ಲಾಸ್ ಜರ್ನಿ 101. ವೆಯ್ಟ್ ಲಾಸ್ ಫ್ಯಾಟ್ ಲಾಸ್ ಎರಡೂ ಆಗ್ತಾಯಿದೆ ನನ್ನ ಲೈಫಲ್ಲಿ. ಸೊ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಸ್ಟ್ರೆಂತ್ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಈ ಫೀಲಿಂಗ್ ನನಗೆ ಮುಂಚೆ ಯಾವತ್ತೂ ಕೂಡ ಬಂದಿರಲಿಲ್ಲ. ಇವಾಗ ಏನು ನನ್ನ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅದು ಸಮ್ಟೈಮ್ಸ್ ಎಲ್ಲರಿಗೂ ವಿಸಿಬಲ್ ಅನಿಸಲ್ಲ. ಬಿಕಾಸ್ ನನಗೆ ಬಾಡಿ ವೈಸಲ್ಲಿ ಗೊತ್ತಾಗ್ತಾ ಇದೆ, ದ ಫಿಟ್ಟಿಂಗ್ ಆಫ್ ದ ಕ್ಲೋತ್ಸ್ ಆ್ಯಂಡ್ ದ ಮಿರರಲ್ಲಿ ನಾನು ನೋಡಿದಾಗ ಆ ಮಸಲ್ ಏನಿದೆ ಅದು ಸ್ವಲ್ಪ ಚೆನ್ನಾಗಿ ರಿಟೈನ್ ಆಗಿದೆ, ಫ್ಯಾಟ್ಸ್ ಕಮ್ಮಿ ಆಗ್ತಾಯಿದೆ. ಸೊ ಹಾಗಾಗಿ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಲೀನರ್ ಕಾಣ್ತಾ ಇದ್ದೀನಿ ಆ್ಯಂಡ್ ಸ್ಟ್ರಾಂಗರ್ ಆಗ್ತಾಯಿದ್ದೀನಿ. ಸೊ ಇವತ್ತು ಕ್ಯಾರ್ಲಿನ್ಗಿರ್ ಒಂದು ಟ್ರೈಸೆಪ್ಸ್ ವರ್ಕೌಟ್ ಇತ್ತು, ಸಖತ್ ಟಾರ್ಚರ್ ಆಯ್ತಪ್ಪ ವರ್ಕೌಟ್ ಮಾತ್ರ. ನನ್ನ ಕೈಯೆಲ್ಲ ಫುಲ್ ನಡುಕ್ತಾಯಿತ್ತು, ಎವ್ರಿ ಪುಷಪ್ಪು ಕಷ್ಟಪಟ್ಟು ಮಾಡಿದೆ. ಬಟ್ ಐ ಥರೋಲಿ ಎಂಜಾಯ್ಡ್ ಇಟ್. ಸಖತ್ ಅನಿಸ್ತದೆ ಸ್ಟ್ರೆಂತ್ ಟ್ರೈನಿಂಗ್ ಓಲ್ಡ್ ವರ್ಕೌಟ್ಸು. ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ. ಇನ್ ಕೇಸ್ ಇಫ್ ಯು ಆರ್ ನಾಟ್ ಬಿಗಿನರ್ ಆಗಿದ್ದರೆ ಕ್ಲೋಯಿಡ್ ಥಿಂಗ್ ಮಾಡಿ, ಬಿಗಿನರ್ ಇಲ್ಲ ಅಂದರೆ ಕ್ಯಾರಲಿನ್ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಸಂಜೆ ಶಾಪಿಂಗ್ ಇತ್ತು, ವೆಜಿಟೇಬಲ್ ತರಕಾರಿ ತೊಗೊಂಡು ಬಂದು ಅದನ್ನೇ ಮನೇಲಿ ಸಲಾಡ್ ಮಾಡಿ ಲೋ ಫ್ಯಾಟ್ ಪನ್ನೀರ್ ಹಾಕಿ ಚಪಾತಿ, ಅದು ತುಪ್ಪ ಹಾಕಿರೋದೇ ತಿನ್ನೋದು ನಾನು. ಅದಾದಮೇಲೆ ಮೂಂಗ್ ದಾಲ್ ಕರಿ ಮಾಡಿಕೊಂಡು ತಿಂದೆ. 12K ಸ್ಟೆಪ್ಸ್ ಎಂಡ್ ಆಯಿತು. ನೀವು ಕೂಡ ನನ್ನ ಜೊತೆ ವೆಯ್ಟ್ ಲಾಸ್ ಜರ್ನಿಲಿ ಜಾಯ್ನ್ ಆಗಿ, ತುಂಬ ಚೆನ್ನಾಗಿದೆ ಈ ಜರ್ನಿ. ಲೆಟ್ಸ್ ಎಂಜಾಯ್. ನಾಳೆ ಸಿಗ್ತೀನಿ.